ದಟ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಚಾಪ್ಟರ್ನ ಮಾಡೋಣ. ಈಗ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಚಾಪ್ಟ್ರಲ್ಲಿ ನಿಮಗೆ ಮೇನಾಗಿ ಫ್ಯಾಕ್ಟರ್ಸ್ ಏನು, ಮಲ್ಟಿಪಲ್ಸ್ ಏನು ಅಂತ ಗೊತ್ತಾಗಬೇಕು. ಸದ್ಯಕ್ಕೆ ನಾನು ಫ್ಯಾಕ್ಟರ್ಸ್ ಏನು ಅಂತ ಮಾತ್ರ ಹೇಳ್ತೀನಿ, ಇಲ್ಲ ನೀವು ಕನ್ಫ್ಯೂಸ್ ಆಗ್ಬೋದು. ಒನ್ಸ್ ಫ್ಯಾಕ್ಟರ್ಸ್ ನೀವು ತರೋ ಆದಮೇಲೆ ಮಲ್ಟಿಪಲ್ಸ್ ಏನು ಅಂತ ಹೇಳ್ತೀನಿ. ಫ್ಯಾಕ್ಟರ್ಸ್ ಅಂದರೆ ಏನು? ಈಗ ನಾನು ನಂಬರ್ ಕೊಟ್ಟರೆ ಅದಕ್ಕೆ ಫ್ಯಾಕ್ಟರ್ಸ್ ಏನು ಅಂತ ನೀವು ಹೇಳಕ್ಕೆ ಬರಬೇಕು. ಉದಾಹರಣೆಗೆ 4. ಫ್ಯಾಕ್ಟರ್ಸ್ ಆಫ್ 4 ಅಂದರೆ ಎಲ್ಲಿಂದ ಶುರು ಮಾಡೋಣ? 1 1s ಇಂದ ಶುರು ಮಾಡೋಣ. 1 4s 4 ಬಂತು, 2 2s 4 ಬಂತು. 4 ಇನ್ ಯಾವ ಟೇಬಲಲ್ಲಿ ಬರುತ್ತೆ ಹೇಳಿ? 4 1s 4 ಅಷ್ಟೇ ತಾನೇ. ಏನೇನು ನಂಬರ್ ಸಿಕ್ತು ನಮಗೆ? ಇದಿಷ್ಟರಲ್ಲಿ ಯುನೀಕ್ ನಂಬರ್ಸ್ ಯಾವ್ದ್ಯಾವುದು? 1 ಇದೆ, 2 ಇದೆ, 4 ಇದೆ. ಈ ಮೂರನ್ನ ಫ್ಯಾಕ್ಟರ್ಸ್ ಆಫ್ 4 ಅಂತ ಹೇಳ್ತೀವಿ. ಆಯಿತಾ? ನೆಕ್ಸ್ಟ್ 12 ತೊಗೊತೀನಿ ನಾನು. ಇವಾಗ 12 ಯಾವ ಟೇಬಲಲ್ಲಿ ಬರುತ್ತೆ? 1 12s 12. ನೆಕ್ಸ್ಟ್ 2 6s 12. ಆಮೇಲೆ 3 4s 12. ಆಮೇಲೆ 4 3s 12. 6 2s 12. 12 1s 12. ಈಗ ಇದಿಷ್ಟರಲ್ಲಿ ಯುನೀಕ್ ಆಗಿರೋ ನಂಬರ್ಸ್ ಯಾವುದು? 1, ಆಮೇಲೆ 2 ಇದೆ, 3 ಇದೆ, 4 ಇದೆ, 6 ಇದೆ, 12 ಇದೆ. ಇದಿಷ್ಟನ್ನು ನಾನು ಫ್ಯಾಕ್ಟರ್ಸ್ ಆಫ್ 12 ಅಂತ ಕರೀತಾರೆ. ಬೇಸಿಕಲಿ ಏನು, ಈಗ ಯಾವುದೋ ಒಂದು ನಂಬರ್ ಕೊಟ್ಟರೆ ಆ ನಂಬರು ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ ಉದ್ದಕ್ಕೂ ಬರ್ಕೊಂಡು ಹೋಗಿ ಈ ನಂಬರ್ಸ್ನೆಲ್ಲ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನೀವು ಒಂದು ಗಮನ ಇಟ್ಟು ನೋಡಬೇಕು. ಫ್ಯಾಕ್ಟರ್ಸ್ ಆಫ್ 4 ಅಂತ ಕೇಳಿದರೆ ಕಣ್ಣು ಮುಚ್ಕೊಂಡು ನೀವು 2 ಬರೆದ್ಬಿಡ್ಬೋದು. ಏನು? ಒಂದು 1, ಇನ್ನೊಂದು ನಂಬರ್ ಇಟ್ ಸೆಲ್ಫ್. ನೋಡಿ, 1 ನಂಬರ್ ಇಟ್ ಸೆಲ್ಫ್, 1 ನಂಬರ್ ಇಟ್ ಸೆಲ್ಫ್ ಇದ್ದೇ ಇದೆ. ಈಗ ಅವ್ರು ಯಾವ ನಂಬರ್ ಆದರೂ ಕೊಡಲಿ, ಬೇಕಿದ್ರೆ 1003ಗೆ ಫ್ಯಾಕ್ಟರ್ಸ್ ಏನು ಅಂತ ಕೇಳಿದ್ರೆ 2 ಫ್ಯಾಕ್ಟರ್ಸ್ ನೀವು ಕಣ್ಣು ಮುಚ್ಕೊಂಡು ಬರಿಬೋದು. ಏನು ಹೇಳಿ? 1 ಮತ್ತು 1003. ಅದೇ ನಂಬರು ಮತ್ತು 1 ಯಾವತ್ತೂ ಫ್ಯಾಕ್ಟರ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಈಗ ಫ್ಯಾಕ್ಟರ್ಸ್ ಏನು ಅಂತ ಕೇಳಿದ್ರೆ ನೀವೇನು ಮಾಡ್ತೀರೋ, ಯಾವ ನಂಬರ್ ಕೊಡ್ತಾರೋ, 15 ಅಂತ ಕೊಡ್ತಾರೆ, 1ನಿಂದ ಶುರು ಮಾಡಿ. 1 15s 15. 2 1s ಆದಲ್ಲಿ 15 ಬರಲ್ಲ, 3 1s ಆದ್ಮೇಲೆ 15 ಬರುತ್ತೆ, 3 5s 15, 4 1s ಆದಲ್ಲಿ ಬರಲ್ಲ, 5ಅಲ್ಲಿ ಬರುತ್ತೆ, 5 3s 15. ಆಮೇಲೆ 6ಅಲ್ಲಿ ಬರಲ್ಲ, 7ಅಲ್ಲಿ ಬರಲ್ಲ, 8ಅಲ್ಲಿ ಬರಲ್ಲ, 9 10 11 12 13 14 15ಅಲ್ಲಿ ಬರುತ್ತೆ. 15 1s 15. ಏನೇನು ಬಂತು? 1 ಬಂತು, 3 ಬಂತು, 5 ಬಂತು, 15. 1 ನಂಬರ್ ಇಟ್ ಸೆಲ್ಫ್. ಈ ರೀತಿ ನೀವು ಫ್ಯಾಕ್ಟರ್ಸ್ ಏನು ಅಂತ ಬರ್ಕೊಂಡು ಹೋಗಬೇಕು. ಈಗ ನೋಡಿ, ನಾವು ನೋಡಿದ್ದೀವಿ ಫ್ಯಾಕ್ಟರ್ಸ್ ಆಫ್ 12. ಇದಿಷ್ಟು ಫ್ಯಾಕ್ಟರ್ಸ್ ಆಫ್ 12 ಅಂತ ನಾವು ನೋಡಿದ್ದೀವಿ. ನೋಡಿ, ಅವರು ಅದೇ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ವಿಚ್ ಆರ್ ದ 2 numbers to be multiplied to get the product 8? ಇವಾಗ 2ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ ಹೇಳಿ? 2 4s 8. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಟೇಬಲ್ಸ್ ಎಲ್ಲ ಬೈ ಹಾರ್ಟ್ ಬರಬೇಕು ಅಂತ. ಇವಾಗ 4ನ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ? 4 2s 8, 8 1s 8. ಅರ್ಥ ಆಯ್ತಲ್ಲ? ಅದೇ ರೀತಿ ಫ್ಯಾಕ್ಟರ್ಸ್ ಆಫ್ 48 ಅಂತ ಇಲ್ಲಿ ಗ್ಯಾಪ್ಸ್ ಕೊಟ್ಟಿರೋದನ್ನ ಫಿಲ್ ಮಾಡಿ. 2ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ? ಇದನ್ನು ನಾವು ಇನ್ನೊಂದು ರೀತಿನಲ್ಲೂ ಮಾಡ್ಬೋದು. 48ನ 2ಇಂದ ಡಿವೈಡ್ ಮಾಡಿದ್ರೂ ನಿಮಗೆ ಇಲ್ಲಿ ಈ ಬಾಕ್ಸಲ್ಲಿ ಏನು ಫಿಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲ, ಒಂದು ನಿಮಿಷ ಇರಿ, ನಿಮಗೆ ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಈಗ 48 ಇದೆಯಾ? 48
ಡಿವೈಡ್ ಬೈ 2 ಇದೇ ಈಸಿ ಮೆಥಡ್. 2 2s 4, 0. ಇನ್ನೊಂದು ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 2 4s 8, 24. ಸೊ 2ನ 24ಇಂದ ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಥರ ಪ್ರಾಬ್ಲಮ್ಸಲ್ಲಿ 3 ಇಂಟು ಏನು ಮಾಡಿದ್ರೆ 48 ಬರುತ್ತೆ ಅಂದರೆ ನಿಮಗೆ ಉದಾಹರಣೆಗೆ ಇಲ್ಲಿತ್ತು ನೋಡಿ, 8 ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ. 8 6 48. ಅದು ನಿಮಗೆ ಬಾಯ್ ಲೆಕ್ಕದಲ್ಲೇ ಬರುತ್ತೆ. ಒಂದು ವೇಳೆ ಆ ರೀತಿ ಬರಲಿಲ್ಲ ಅಂದರೆ ಏನು ಯೋಚನೆ ಮಾಡಬೇಡಿ, ಈ ನಂಬರ್ ತೊಗೊಂಡು ಇನ್ನು ಒಂದು ನಂಬರ್ ಕೊಟ್ಟಿದ್ದಾರಲ್ಲ ಅದರಿಂದ ಡಿವೈಡ್ ಮಾಡಿ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಈಗ 3ಇಂದ ಡಿವೈಡ್ ಮಾಡಿದ್ರೆ 3 1s 3, 4 - 3 1. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 3 6 18, ಸೊ 16. ಅರ್ಥ ಆಯ್ತಲ್ಲ? ಇವಾಗ ಮತ್ತೆ 4 ಇಂಟು ಏನು ಮಾಡಿದ್ರೆ 48 ಬರುತ್ತೆ ನನಗೆ ಗೊತ್ತಿಲ್ಲ ಬಾಯ್ ಲೆಕ್ಕದಲ್ಲಿ, ಅದಕ್ಕೆ ನಾನು ಏನು ಮಾಡ್ತೀನಿ, 48 ಡಿವೈಡೆಡ್ ಬೈ 4 ಮಾಡ್ತೀನಿ. ಇಲ್ಲೊಂದು ನಂಬರ್ ಕೊಟ್ಟಿರ್ತಾರಲ್ಲ ಆ ನಂಬರಿಂದ ಡಿವೈಡ್ ಮಾಡಿ. 4 1s 4, 0, 8 ಕೆಳಗಡೆ ಇಳಿಸ್ಕೊತೀನಿ. 4 2s 8, ಸೊ 12. ಅರ್ಥ ಆಯ್ತಾ? ಇದನ್ನು ನೀವು ಇಲ್ಲೇ ನೋಡಿ ಹೇಳ್ಬೋದು. 4 ಇಂಟು 12 48 ಅಂದರೆ 12 ಇಂಟು ಏನು ಮಾಡಿದ್ರೆ 48 ಅಂದರೆ 4. ಈಗ ಇಲ್ಲಿ ನೋಡಿ, 3 ಇಂಟು 16 48 ಆದರೆ 16 ಇಂಟು 3 48 ತಾನೆ. ಈಗ 2 ಇಂಟು 24 48 ಆದರೆ 24 ಇಂಟು 2 48. ನೀವೆಲ್ಲನೂ ಮಾಡೋದು ಬೇಕಾಗಿಲ್ಲ, ಒಂದು ಮಾಡಿದ್ರೆ ಸಾಕು. 48 ಇಂಟು 1 48. ಈಗ 12 ಇಂಟು 4 48 ಆದರೆ 4 ಇಂಟು 12 48 ಅಷ್ಟೇ. ಅರ್ಧ ಮಾಡಿದ್ರೆ ಸಾಕಾಗುತ್ತೆ ನಿಮಗೆ, ಮಿಕ್ಕಿದೆಲ್ಲ ಬೇಕಾಗಿಲ್ಲ ನಿಮಗೆ. ಇವಾಗ ಫ್ಯಾಕ್ಟರ್ ಟ್ರೀ ಅಂತ ಒಂದು ಹೇಳ್ತಾರೆ. ರೈಟ್ ದ ಫ್ಯಾಕ್ಟರ್ ಟ್ರೀ ಆಫ್ 24 ಅಂದರೆ ನೀವು 2 ಇಂದ ಶುರು ಮಾಡ್ತೀರಾ. ನಾನು ಹೇಳ್ತೀನಿ. ಒಂದು ವೇಳೆ 24ಗೆ ಫ್ಯಾಕ್ಟರ್ ಟ್ರೀ ಬರಿ ಅಂದರೆ ನಾನು 2 ಇಂದ ಶುರು ಮಾಡಬೇಕು. 2 ಇಂಟು ಏನು ಮಾಡಿದ್ರೆ 24 ಬರುತ್ತೆ ನನಗೆ ಬಾಯ್ ಲೆಕ್ಕ ಗೊತ್ತಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, 24ನ ಡಿವೈಡೆಡ್ ಬೈ 2 ಮಾಡ್ತೀನಿ. 2 1s 2, 0, 4 ಕೆಳಗಡೆ ಇಳಿಸ್ಕೊತೀನಿ. 2 2s 4 ಮೈನಸ್ ಮಾಡಿದ್ರೆ ಇದು 12 ಬಂತು, ಸೊ 12. ಆಮೇಲೆ ನೆಕ್ಸ್ಟ್ 2 ಇಂದ ಏನು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, ಇದು ನನಗೆ ಬಾಯ್ ಲೆಕ್ಕ ಬರುತ್ತೆ. 2 6 12. ನೆಕ್ಸ್ಟ್ 2ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ, 2 3s 6. ಸೊ 24 ಇಸ್ ಈಕ್ವಲ್ ಟು ಏನು ಅಂದರೆ 2 ಇಂಟು 2 ಇಂಟು 2 ಇಂಟು 3. ಏನು ಹೇಳಿ, 2 ಇಂಟು 2 ಇಂಟು 2 ಇಂಟು 3. ಈ ರೀತಿ ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ನಂಬರ್ಸ್ನೆಲ್ಲ ತೊಗೋಬೇಕು. ಇದು 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 ಮತ್ತು ಲಾಸ್ಟಲ್ಲಿ ಮಾತ್ರ ಲೆಫ್ಟು ರೈಟು ಎರಡನ್ನೂ ತೊಗೋಬೇಕಾಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಟ್ರೈ ಮಾಡೋಣ. 48 ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ 2 ಇಂದ ಶುರು ಮಾಡಬೇಕು. 2ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 48 ಬರುತ್ತೆ ನನಗೆ ಬಾಯ್ ಲೆಕ್ಕ ಬರೋದಿಲ್ಲ, ಅದಕ್ಕೆ ನಾನು ಡಿವೈಡ್ ಮಾಡ್ತೀನಿ. 2 2s 4, 0. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊತೀನಿ. 2 4s 8, 0. ಅದಕ್ಕೆ 24 ಬಂತು, 24. ನೆಕ್ಸ್ಟ್ 2ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ, ಆಗಲೇ ನೋಡಿದ್ದೀವಿ 12. ಮತ್ತು 2ನ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, 6 12. ನೀವು ಈ ಥರ ಕ್ರಾಸ್ ಚೆಕ್ಕು ಮಾಡ್ಕೋಬೋದು. 2 ಇಂಟು 24 48, 2 ಇಂಟು 12 24, 2 6 12. ಮತ್ತು 2ನ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ, 2 3s 6. ಸೊ ಈಗ ಫ್ಯಾಕ್ಟರ್ಸ್ ಅಂದರೆ ಏನೇನು ಬರೀತೀರಾ ನೀವು, 2 2 2, ಲಾಸ್ಟಲ್ಲಿರೋದು ಮಾತ್ರ 2, ಲೆಫ್ಟ್ ರೈಟ್. ಇಲ್ಲಾಂದರೆ ಬರೀ ಲೆಫ್ಟ್ ರೈಟ್ ತೊಗೊತೀವಿ. ಲಾಸ್ಟ್ ಇದಕ್ಕೆ ಬಂದಾಗ ಮಾತ್ರ ಲೆಫ್ಟ್ ಮತ್ತು ರೈಟ್. ಸೊ 48 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಅಂತ ಬರಿಬೇಕು. ಇದು ಈ ರೀತಿ ನಾವು ಫ್ಯಾಕ್ಟರ್ ಟ್ರೀನ ಬರಿತೀವಿ. ಈಗ ಅವರು ಇದನ್ನು ಕಂಪ್ಲೀಟ್ ಮಾಡು ಅಂತ ಹೇಳಿದ್ದಾರೆ. ಈಗ 24 ಇಸ್ ಈಕ್ವಲ್ ಟು 3 8s 24. ಅವ್ರು 2 ಇಂದ ಶುರು ಮಾಡಿಲ್ಲ, 3 ಇಂದ ಶುರು ಮಾಡಿದ್ದಾರೆ. ಸರಿ, ನಾವು ಅಷ್ಟೇ. ಇವಾಗ 2ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ, 2 4s
8 2 ಜಾಗದಲ್ಲಿ 2ನೇ ಇದೆ. ಈಗ 4 ಅಂದರೆ 2 2s 4, ಸೊ 2 2 2. ಅರ್ಥ ಆಯ್ತಲ್ಲ? ಈಗ ನೋಡಿ 24 2ಇಂದ ಏನರಿಂದ ಮಲ್ಟಿಪ್ಲೈ ಮಾಡಿದೆ 24 ಬರುತ್ತೆ 12. ಈಗ 4ನ ಏನಿಂದ ಮಲ್ಟಿಪ್ಲೈ ಮಾಡಿದೆ 12 3s 12, ಮತ್ತು 4ನ 2 × 2 ಅಂತ ಬರಿತೀವಿ. ಹೀಗೆ ಮಾಡಿದ್ರು ನಮಗಿದೆ ಆನ್ಸರ್ ಬಂತು, ಹೀಗೆ ಮಾಡಿದ್ರು ನಮಗಿದೆ ಆನ್ಸರ್ ಬಂತು. ನಿಮಗಿಷ್ಟ, ನಿಮಗೆ ಯಾವುದು ಕಂಫರ್ಟ್ ಇದ್ದರೆ ಆ ರೀತಿ ನೀವು ಮಾಡ್ಕೋಬೋದು. ಈಗ 24ನ ಏನಂತ ಶುರು ಮಾಡೋಣ? 6 ಅವರು 24ನ 4 × 6ಇಂದ ಶುರು ಮಾಡ್ತಾರೆ. 6 ಇಲ್ಲಿ. ಸೊ 4ನ 2 2s 4, 6ನ 3 2s 6, ಸೊ 2 × 2 × 3 × 2. ಇವಾಗ 4 × 6 ಅಂತ ಬರಿತೀನಿ. 6ನ 3 × 2, ಇಲ್ಲಿ 4 ಇದೆ ಅಲ್ವಾ, 4 × 1. ಇಲ್ಲೇನೋ ಅವರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ನೀವು ಈ ಮೆಥಡ್ ಫಾಲೋ ಆದರೆ ನಿಮ್ಗದು ಬರುತ್ತೆ. ಇಲ್ಲಿ ನೋಡಿ 3 × 2 × 2 × 2, ಇಲ್ಲೂ 3 × 2 × 4 ಬಂದಿದೆ. ಇಲ್ಲಿ ಇನ್ನೊಂದು ಸ್ಟೆಪ್ ಬರಬೇಕಾಗಿತ್ತು 2 × 2 ಅಂತ. ಆವಾಗ ನಿಮಗೆ ಕರೆಕ್ಟಾಗಿ 2 × 2 × 3 × 2 ಅಂತ ಬರ್ತಾಯಿತ್ತು. ಇವಾಗ ರೈಟ್ ದ ಫ್ಯಾಕ್ಟರ್ ಟ್ರೀ ಫಾರ್ 18. 3 6 18, 3 2s 6. ತುಂಬ ಸಿಂಪಲ್ ಅಲ್ವಾ? 18ಗೆ 2 9s 18. 9ನ ಏನು ಮಾಡ್ತೀನಿ? 3 3s 9. ಆ್ಯಕ್ಚುಲಿ ನಾವು 2ಇಂದ ಶುರು ಮಾಡಬೇಕು, ಆದರೆ 2 1s ಟೇಬಲಲ್ಲಿ 9 ಬರುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ನೆಕ್ಸ್ಟ್ 3ಗೆ ಹೋಗಬೇಕು. 3 3s 9. ಇವಾಗ ನಾನು ನಿಮಗೆ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಹೇಳಿದೆ. ಇವಾಗ ಮಲ್ಟಿಪಲ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ಫ್ಯಾಕ್ಟರ್ಸ್ ಕೆಳಗಡೆ ಈಗ ಮಾಡಿದ್ನಲ್ಲ 1 2 3 4 ಅಂತ. ಇವಾಗ ಯಾವುದೇ ನಂಬರ್ಗೆ ಮಲ್ಟಿಪಲ್ ಕಂಡುಹಿಡಿಬೇಕು, ಮಲ್ಟಿಪಲ್ ಆಫ್ 12 ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಗೊತ್ತಾ? 12ನ ಈಗ 12 1s 12, 12 2s 24, 12 3s 36. ಈಗ ಬರುತ್ತಲ್ಲ 24 36, ಇವನ್ನೆಲ್ಲ ಮಲ್ಟಿಪಲ್ಸ್ ಆಫ್ 12 ಅಂತ ಕರಿತೀವಿ. ಅಂದರೆ 12 1s ಟೇಬಲಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ನಾವು ಮಲ್ಟಿಪಲ್ಸ್ ಆಫ್ 12 ಅಂತ ಕರಿತೀವಿ. ಉದಾಹರಣೆಗೆ 13 1s ಟೇಬಲಲ್ಲಿ ಏನು ಬರುತ್ತೆ? 13 1s 13, 13 2s 26, 13 3s 39. ಇವನ್ನೆಲ್ಲ ನಾವು ಮಲ್ಟಿಪಲ್ಸ್ ಆಫ್ 13 ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇವನ್ನೆಲ್ಲ ಮಲ್ಟಿಪಲ್ಸ್ ಆಫ್ 12. ಈಗ ಈ 13 1s ಟೇಬಲಲ್ಲಿ ಏನೇನು ಬಂದ್ರೂ ಅದನ್ನೆಲ್ಲ ಮಲ್ಟಿಪಲ್ಸ್ ಆಫ್ 13 ಅಂತ ಕರಿತೀವಿ. ಈಗ ಇಲ್ಲೊಂದಿಷ್ಟು ಕ್ವೆಶನ್ಸ್ ಇದೆ, ನೋಡೋಣ. ಸರ್ಕಲ್ ದ ಮಲ್ಟಿಪಲ್ಸ್ ಆಫ್ 7 ಇನ್ ದ ಫಾಲೋಯಿಂಗ್. ಅಂದರೆ 7 1s ಟೇಬಲ್ ನೆನ್ಪಿಟ್ಕೊಳ್ಳಿ. 7 1s ಟೇಬಲಲ್ಲಿ ಏನೇನು ಬರುತ್ತೆ? 7 1s 7 ಬರುತ್ತೆ, 7 2s 14, 7 3s 21, 7 4s 28, 7 5s 35, 7 6s 42. ಅದಕ್ಕೆ 7 1s ಟೇಬಲ್ ಇದೆಲ್ಲ ಬರುತ್ತಲ್ಲ, ಅದಕ್ಕೆ ಇವೆಲ್ಲ ಮಲ್ಟಿಪಲ್ಸ್ ಆಫ್ 7. ಅದೇ ರೀತಿ 12 1s ಟೇಬಲ್ ಮಲ್ಟಿಪಲ್ಸ್ ಆಫ್ 12 ಅಂದರೆ ನಾವು ಯಾವುದು? 12 1s ಟೇಬಲ್. 12 1s ಟೇಬಲಲ್ಲಿ ಏನೇನು ಬರುತ್ತೆ? 12 1s 12, 12 2s 24, 12 3s 36, 12 4s 48, 12 5s 60, 12 6s 72. ನೋಡಿ, ಟೇಬಲ್ಸ್ ಗೊತ್ತಿದೆ ನಿಮಗೆ ಎಷ್ಟು ಸುಲಭ ಲೆಕ್ಕ ಮಾಡೋದು. ಇಲ್ಲಾಂದರೆ ನೀವು ಪಕ್ಕದಲ್ಲಿ ಕುತ್ಕೊಂಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಟೇಬಲ್ಸ್ ನೀಟಾಗಿ ಕರೀರಿ. ಈಗ ರೈಟ್ ದ ಮಲ್ಟಿಪಲ್ಸ್ ಆಫ್ 2 ಬಿಟ್ವೀನ್ 50 ಆ್ಯಂಡ್ 60 ಅಂತ ಕೇಳಿದ್ರೆ 50 ಆ್ಯಂಡ್ 60 ಮಧ್ಯೆ ಏನೇನು ನಂಬರ್ಸ್ ಇದೆ? 50, 51, 52, 53, 54, 55,
55, 56, 57, 58, 59, 60. ಇವಾಗ ನಿಮ್ಗೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಯಾವ್ದ್ಯಾವ್ದು ಈವನ್ ನಂಬರ್ ಇರುತ್ತೋ ಅದು ಗ್ಯಾರಂಟಿ 2 ಇಂದ ಡಿವೈಡ್ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಇದು ಈವನ್ ನಂಬರ್ ಆಡ್ ನಂಬರ್ ಅಂದರೆ ಏನು ನಿಮ್ಗಾಗಲೇ ಗೊತ್ತು. ಸಪೋಸು ಅದು 0, 2, 4, 6 ಅಥವಾ 8ಇಂದ ಎಂಡ್ ಆದರೆ ಅದು ಈವನ್ ನಂಬರು. 1, 3, 5, 7, 9ಇಂದ ಎಂಡ್ ಆದರೆ ಅದು ಆಡ್ ನಂಬರ್. ಇದು ನಿಮ್ಗೆ ಆಗಲೇ ಗೊತ್ತಿದೆ. ಸೊ ಈವನ್ ನಂಬರ್ಸ್ ಎಲ್ಲ 2 ಇಂದ ಡಿವೈಡ್ ಆಗುತ್ತೆ. 50 ಈವನ್ ನಂಬರ್, ಯಾಕೆ ಹೇಳಿ? 0. 52 ಈವನ್ ನಂಬರ್, 2 ಇದೆ. 54 ಈವನ್, 4ಇಂದ ಎಂಡ್ ಆಗುತ್ತೆ. 56 ಈವನ್, 6ಇಂದ ಎಂಡ್ ಆಗುತ್ತೆ. 58 ಈವನ್, 8ಇಂದ ಎಂಡ್ ಆಗುತ್ತೆ. 16 ಈವನ್, 0ಇಂದ ಎಂಡ್ ಆಗುತ್ತೆ. ಸೊ ಇವೆಲ್ಲ ಈವನ್ ನಂಬರ್ಸ್ ಅಲ್ವಾ, ಅದಕ್ಕೆ ಇದು ಗ್ಯಾರಂಟಿ 2 ಇಂದ ಡಿವೈಡ್ ಆಗೇ ಆಗುತ್ತೆ. ಅದಕ್ಕೆ ಇವನ್ನೆಲ್ಲ 2 ಇಂದ ಡಿವೈಡ್ ಆಗುತ್ತೆ ಅಂದರೆ ಅದರ ಅರ್ಥ ಏನು? 2 ಒನ್ಸ್ ಟೇಬಲಲ್ಲಿ ಬರುತ್ತೆ ಅಂತ ಅರ್ಥ. ಅದಕ್ಕೆ ಇವೆಲ್ಲನೂ ಮಲ್ಟಿಪಲ್ಸ್ ಆಫ್ 2. ಅದೇ ರೀತಿ ಮಲ್ಟಿಪಲ್ಸ್ ಆಫ್ 15 ಬಿಟ್ವೀನ್ 50 ಆ್ಯಂಡ್ 100 ಅಂತ ಕೇಳಿದರೆ ನೀವು ಕೂತ್ಕೊಂಡು 50ಇಂದ 51, 52, 53 ಅಂತ ಬರ್ಕೊಂಡು ಹೋಗೋಕ್ಕಾಗಲ್ಲ. ನೀವೇನು ಮಾಡ್ತೀರಾ? 15 ಒನ್ಸ ಟೇಬಲ್ ತೊಗೊಳ್ಳಿ. 15 ones are 15, 15 twos are 30, 15 threes are 45, 15 fours are 60, 15 fives are 75, 15 six are 90, 15 sevens are 105, 15 eights are 120, 15 nines are 135, 15 10s are 150. ಈಗ ಅವರು ನಂಬರ್ಸ್ ಏನು ಕೇಳ್ತಾ ಇದ್ದಾರೆ? ಬಿಟ್ವೀನ್ 50 ಆ್ಯಂಡ್ 100. ಇವಾಗ ಇದು ಕೇಳಿ, ಬಿಟ್ವೀನ್ 50 ಆ್ಯಂಡ್ 100 ಯಾವ್ಯಾವ ನಂಬರ್ಸ್ ಇದೆ? 3 ನಂಬರ್ಸ್ ಇರೋದು, 60, 75, 90. ಇನ್ನು ಮಿಕ್ಕಿದ್ದೆಲ್ಲ ಲೆಸ್ ದ್ಯಾನ್ 50 ಅಥವಾ ಗ್ರೇಟರ್ ದ್ಯಾನ್ 100. ಅದಕ್ಕೆ ಇವು 3 ಮಾತ್ರ ಮಲ್ಟಿಪಲ್ಸ್ ಆಫ್ 15 ಬಿಟ್ವೀನ್ 50 ಆ್ಯಂಡ್ 100. ಈಗ ರೈಟ್ 5 ಮಲ್ಟಿಪಲ್ಸ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಏನು ಮಾಡ್ತೀವಿ? 5 ಮಲ್ಟಿಪಲ್ಸ್ ಬರೀರಿ ಅಂದರೆ ಇದಕ್ಕೆ 15 ಒನ್ಸ 5ವರೆಗೂ ಬರೀರಿ. 15 ಒನ್ಸ 15, 15 ಟೂಸ 30, 15 ತ್ರೀಸ 45, 15 ಫೋರ್ಸ 60, 15 ಫೈವ್ಸ 75. ಅದಕ್ಕೆ 15, 30, 45, 60, 75 ಆರ್ ಮಲ್ಟಿಪಲ್ಸ್ ಆಫ್ 15. 1, 2, 3, 4, 5 ಮಲ್ಟಿಪಲ್ಸ್ ಆಯಿತು. ಅದೇ ರೀತಿ 17ಗೆ ಮಲ್ಟಿಪಲ್ಸ್ ಆಫ್ 5 ಮಲ್ಟಿಪಲ್ಸ್ ಬರೀರಿ ಅಂದರೆ 17 ಒನ್ಸ 70, 17 ಟೂಸ 3ಸ 4ಸ 5ಸ ಅಂತ ಏನೇನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬರೀರಿ. ಇವಾಗ ಇದಿಷ್ಟು ಮಲ್ಟಿಪಲ್ಸ್ ಆಫ್ 15. ಅದೇ ರೀತಿ 19 ಅಷ್ಟೇ. 19 ಒನ್ಸ 2ಸ 3ಸ 4ಸ 5ಸ. ಯಾಕೆ ಬರೀ 5ವರೆಗೂ ಮಾಡ್ತೀವಿ? ಯಾಕಂದರೆ ಅವ್ರು 5 ಮಲ್ಟಿಪಲ್ ಕೇಳಿದ್ದಾರೆ. ಸಪೋಸ್ ಅವ್ರು 3 ಮಲ್ಟಿಪಲ್ ಕೇಳಿದರೆ 3 ಸಲ ಮಾಡ್ತಿದ್ವಿ. 19 ಒನ್ಸ 19 ಟೂಸ 19 ತ್ರೀಸ ಅಂತ. ಇವಾಗ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಫ್ಯಾಕ್ಟರ್ಸ್ ಆಫ್ 24? ಫ್ಯಾಕ್ಟರ್ಸ್ ಆಫ್ 24 ನಾವು ಹೇಗೆ ಬರಿತೀವಿ ಹೇಳಿ? 1 into 24, 2 into 12, 3 4s are 12, 2 6 are 12. ಇವಾಗ ಫ್ಯಾಕ್ಟರ್ಸ್ ಯಾವ್ದಾಯ್ತು? 1 ಆಯಿತು, 2 ಸರ್ಕಲ್ ಮಾಡ್ತೇನೆ, 1 ಆಯಿತು, 2 ಇದೆ, 3 ಇದೆ, 4 ಇದೆ, 6 ಇದೆ, 12 ಇದೆ. ಹೌದಾ? ಇದಿಷ್ಟು ಫ್ಯಾಕ್ಟರ್ಸ್ ಆಫ್ 20 ಮತ್ತು 24 ಕೂಡ ಇದೆ ಅಲ್ವಾ? 1 into 24. ಇದಿಷ್ಟು ಫ್ಯಾಕ್ಟರ್ಸ್ ಆಫ್ 24. ರೈಟ್ ಎನಿ 2 ಫ್ಯಾಕ್ಟರ್ಸ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಈಗ ಫಾಲೋಯಿಂಗ್ ನಂಬರ್ಸ್ಗೆ ಫ್ಯಾಕ್ಟರ್ಸ್ ಬರೀರಿ ಅಂದರೆ ಹೇಗೆ? ತುಂಬ ಸುಲಭ. ಇದು ನೀವು ಟ್ರೀ ಆದರೂ ಬರಿಬೋದು, ಸುಮ್ಮನೆ ಆದರೂ ಬರಿಬೋದು. ಈಗ 6ಗೆ ಹೆಂಗೆ ಬರಿತೀವಿ ಹೇಳಿ? 1 into 6, 2 3s are 6. ಸೊ ಫ್ಯಾಕ್ಟರ್ಸ್ ಆಫ್ 6 ಏನೇನಾಯಿತು? 1, 2, 3, 6 ಆಯಿತು. ಅದೇ ರೀತಿ 18ಗೆ ಏನೇನು ಬರಿತೀವಿ ಹೇಳಿ? ಇದೊಂದು ಸ್ವಲ್ಪ ಗಜಿಬಿಜಿ ಆಯಿತು.
ನಾವಾಗಲೇ 36 48 ಆಗಲೇ ನೋಡಿದ್ದೀವಿ, 6 ನೋಡಿದ್ದೀವಿ. ಇವಾಗ 18 ನೋಡೋಣ, 28 42 ನೋಡೋಣ. 18 28 42. ಇವಾಗ 18 1 ಇಂಟು 18, 2 9s 18, 3 6 18, 6 3s 18, 9 2s 18, 18 1s 18. ಫ್ಯಾಕ್ಟರ್ಸ್ ಏನೇನಾಯಿತು ಇಲ್ಲಿ ಹೇಳಿ? ಯುನೀಕ್ ಏನೇನಿದೆ? 1 ಇದೆ, 18 ಇದೆ, 2 ಇದೆ, 3 ಇದೆ, 6 ಇದೆ, 9 ಇದೆ. ನೋಡಿ, ಇದಿಷ್ಟು ಫ್ಯಾಕ್ಟರ್ಸ್ ಆಫ್ 18. ಅದೇ ರೀತಿ 28ಗೆ ಇನ್ನೂ ಈಸಿಯಾಗಂದರೆ ನೀವು ಹೀಗೂ ಮಾಡ್ಬೋದು. 2 14 18, ಆಮೇಲೆ 2 7 14. ಇವಾಗ ಫ್ಯಾಕ್ಟರ್ಸ್ ಆಫ್ 28 ಅಂತ ಕೇಳಿದರೆ ಏನೇನು? 28 2 14 7. ಯಾವ್ದು ಯುನೀಕ್ ನಂಬರ್ಸ್ ಇದೆಯೋ ಅದನ್ನು ಮಾತ್ರ ತಗೊಳ್ಳಿ. ಅದೇ ರೀತಿ 42ಗೆ 2 ನನಗೆ ಗೊತ್ತಿಲ್ಲ 2ನ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 42 ಬರುತ್ತೆ ಅಂತ, ಅದಕ್ಕೆ ನಾನು ಡಿವೈಡ್ ಮಾಡ್ಕೊತೀನಿ. 2 2s 4 0. ನೆಕ್ಸ್ಟ್ ನಂಬರ್ ಕೆಳಗಡೆಗೆ ಇಳಿಸ್ಕೊಳ್ಳಿ. 2 1s 2 0. 21. ಮತ್ತು 21ನ ಏನು ಮಾಡಿದ್ರೆ ಬರುತ್ತೆ? 3 7s 21. ಇವಾಗ ಹೇಳಿ, ಫ್ಯಾಕ್ಟರ್ಸ್ ಆಫ್ 42 ಅಂದರೆ ಏನೇನು ಬರುತ್ತೆ? 2 ಬರುತ್ತೆ, 3 ಬರುತ್ತೆ, 7 ಬರುತ್ತೆ, 21 ಬರುತ್ತೆ, 42 ಬರುತ್ತೆ. ಅದಕ್ಕೆ ಇವನ್ನೆಲ್ಲ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈಗ ಅದೇ ಸೇಮ್ ಥಿಂಗ್ ಫ್ಯಾಕ್ಟರ್ ಟ್ರೀನು ಬರೆಯೋದು ನಿಮ್ಗೆ ಗೊತ್ತಿರಬೇಕು. ಈಗ ಕಂಪ್ಲೀಟ್ ದ ಫ್ಯಾಕ್ಟರ್ ಟ್ರೀ. 12ನ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ 4 12 4s 48. 4 ಬರಬೇಕು ಅಂದರೆ 2ಇಂದ 2 2s 4. ಇಲ್ಲಿ 3 ಬರಬೇಕಂದ್ರೆ 4 3s 12. ಇಲ್ಲಿ 4 ಬರಬೇಕಂದ್ರೆ 2 2s 4. ಈಗ ಇಲ್ಲಿ ಉಲ್ಟಾ ಪ್ರೊಸೀಜರ್. ಇಲ್ಲಿ ನಂಗೆ ನಂಬರೇ ಕೊಟ್ಟಿಲ್ಲ ಅವರು, ಅದಕ್ಕೆ ನಾನು ಉಲ್ಟಾನ್ ಮಾಡ್ತೀನಿ. 3 2s 6, 5 2s 10, 6 10s 60. ಈ ರೀತಿ ಮಾಡಬೇಕು. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಟೇಬಲ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಮುಂದೆ ಬರೋ ಚಾಪ್ಟರ್ಸ್ ತುಂಬ ಸುಲಭ ಆಗುತ್ತೆ.